The National Testing Agency declared the National Eligibility Cum Entrance Test NEET 2026 results on 16th July 2026. Once again, Sri Chaitanya Educational Institutions, Karnataka has delivered an outstanding performance by securing top ranks at the national level. Students, Vaishnavi Das secured All India rank 20, Suchita Mane secured F48, and Ravikiran Kini secured All India rank 62, bringing the institution 3 ranks within the top 100 in the All India Open category. With these remarkable achievements, Sri Chaitanya secured a total of 12 ranks within the All India Open category top 1000, including 3 ranks in the top 100. On this joyous occasion, Sri Chaitanya Educational Institutions extends its heartfelt congratulations to all the successful students and the dedicated teaching and non-teaching staff whose unwavering support, commitment, and hard work made this remarkable achievement possible. ಚೈತನ್ಯ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಇರ್ತಕ್ಕಂಥ ಚೈತನ್ಯ. ಈಗ ನೋಡಿ, ನನಗೆ ಅಂಗಾಂಗಗಳಿಲ್ಲದೆ ಇದ್ದರೂ ಕೂಡ ಸಾಧನೆ ಮಾಡ್ಬೋದು, ಅಚೀವ್ಮೆಂಟ್ ಮಾಡ್ಬೋದು, ನಮಗೆ ಅನುಕಂಪ ಬೇಡ, ಅವಕಾಶ ಕೊಡಿ ಅನ್ನೋ ದಿಕ್ಕಿನಲ್ಲಿ ಇವತ್ತು ದಿನ ಸರ್ಕಾರದ ಮಟ್ಟದಲ್ಲಿ, ಸಮಾಜದ ಮಟ್ಟದಲ್ಲಿ ನಾನು ಈ ಒಂದು ಸಾಧನೆಗಳನ್ನು ಮಾಡಿ ನನಗೆ 4 ಕೈ 4 ಕಾಲುಗಳನ್ನು ಕೊಡದೇ ಇದ್ರು, 2 ಕೈ 2 ಕಾಲುಗಳನ್ನು ಕೊಡದೇ ಇದ್ರು ದೇವರಿಗೆ ನಾನು ನಿಂದಿಸ್ತಾ ಇಲ್ಲ, ನಮ್ಮ ತಂದೆ ತಾಯಿಗಳಿಗೂ ನಿಂದಿಸ್ತಾ ಇಲ್ಲ. ಇದು ದೇವರು ಕೊಟ್ಟಿರೋ ವರ ಅಂತ ತಿಳ್ಕೊಂಡು ನಾನು ಇವತ್ತೊಂದು ದಿನ ಈ ಸಾಧನೆಗಳನ್ನು ನಿಮ್ಮೆಲ್ಲರ ಸಾರ್ವಭೌಮತೆಯಿಂದ ಮಾಡಿದ್ದೀನಿ ಅನ್ನೋದಕ್ಕೆ ಹೆಮ್ಮೆ ಪಡ್ತೇನೆ. ಅದೇ ರೀತಿ ಚೈತನ್ಯ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳುಗಳಿಗೆ ನಾನು ಹೇಳೋದು ಇಷ್ಟೇ. ಇವತ್ತು ದಿನ ಈ ಚೈತನ್ಯ ಟೆಕ್ನೋ ಸಂಸ್ಥಾಪಕರಿಗೆ ಮೊದಲನೇದಾಗಿ ನಾನು ಅವರಿಗೆ ನನ್ನ ಹೃತ್ಪೂರ್ವಕವಾದ ಗೌರವಗಳನ್ನು ಕೊಡಬೇಕಾಗುತ್ತೆ, ಒಂದೆರಡು ಮಾತುಗಳನ್ನು ಅವರ ಬಗ್ಗೆ ಆಡಬೇಕಾಗುತ್ತೆ. ದಯಮಾಡಿ ನೀವು ಇನ್ನು ಮುಂದೆ ಈ ಸಂಸ್ಥೆಯನ್ನು ಇನ್ನೂ ಎತ್ತರಕ್ಕೆ ಬೆಳೆಸ್ಕೊಂಡೋಗಿ ಈ ಶಾಲೆಯ ಮಕ್ಕಳುಗಳಿಗೆ ಭಾರತ ರತ್ನ ಬರುವಂಥ ದಿಕ್ಕಿನಲ್ಲಿ ತಾವು ಸಾಧನೆಗಳನ್ನು ಮಾಡಬೇಕು. ನೀವು ಮಾಡ್ತೀರಾ ಅನ್ನೋದು ಛಲ ನನಗಿದೆ, ನೀವು ಮಾಡ್ತೀರಾ ಕಂಡ. ಆದರೆ ಇವರು ಮಾಡಿದಂಥ ತ್ಯಾಗಮಯ ಕೆಲಸಕ್ಕೆ ದೇಶನೇ ಅಲ್ಲ, ವಿಶ್ವನೇ ತಲೆ ಬಾಗಬೇಕು. ಆ ರೀತಿಯಲ್ಲಿ ಈ ಒಂದು ಚೈತನ್ಯ ಶಾಲೆ ಹೋಗ್ತಾ ಇರೋದು ನನ್ನ ಗಮನಕ್ಕೆ ಬಂದು ತುಂಬ ವೆರಿ 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 ಪ್ರೌಡ್ ಆಫ್ ನಮ್ಮ ಈ ಶಾಲೆಯ ಸಂಸ್ಥಾಪಕರಾದಂಥ ನಮ್ಮ ಡಾಕ್ಟರ್ BS ರಾವ್ ಅವರಿಗೆ ಹಾಗೂ ಶ್ರೀಮತಿ ಲಕ್ಷ್ಮೀಬಾಯಿ ಅವರಿಗೆ ನನ್ನ
ಹೃತ್ಪೂರ್ವಕವಾದ ಕೃತಜ್ಞತಾಪೂರ್ವಕವಾದ ವಂದನೆಗಳು ಅರ್ಪಿಸ್ತೇನೆ. ಯಾಕೆಂದರೆ ನಿಮ್ಮಂಥ ಮಕ್ಕಳನ್ನ ಈ ಭಾರತ ದೇಶಕ್ಕೆ ಕೊಡಬೇಕು, ಅವ್ರನ್ನ ವಿದ್ಯಾವಂತರ ಮಾಡಬೇಕು. ಇವತ್ತು ದಿನ ನಮ್ಗೆ ಅವಿದ್ಯಾವಂತರ ಅಂದರೆ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಮಕ್ಕಳ. ಆದರೆ ದೇವರು ಕೊಟ್ಟಿರ್ತಕ್ಕಂಥದ್ದು ಇದು ವರ, ವಿದ್ಯೆ. ವಿದ್ಯೆನ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಅಂದಿನ ದಿನಗಳಲ್ಲಿ ನಮ್ಮ BS ರಾವ್ ಅವರು ಪಟ್ಟಂಥ ಕಷ್ಟಗಳನ್ನು ನೆನ್ಕೊಂಡು ಇವತ್ತು ದಿನ ಈ ಸಂಸ್ಥೆ ಕಟ್ಟಿದ್ದಾರೆ. ಈ ಸಂಸ್ಥೆಯಿಂದ ಇವತ್ತಿಗೆ ಮೂರು ವರ್ಷ 10 ದಿನಗಳಾಗಿರಬೇಕು. ನಮ್ಮ BS ಡಾಕ್ಟರ್ ರಾವ್ ಅವರು ತೀರ್ಕೊಂಡು 3 ವರ್ಷಗಳಾಗಿದೆ. ಇವತ್ತು ಕರೆಕ್ಟಾಗಿ 3 ಮುತ್ತುಗಳನ್ನು ಹೊರಹೊಮ್ಮಿಸಿದ್ದಾರೆ. ಏನವರು ಚೀಫ್ ಅಚೀವರ್ ಆಗಿ ಏನು ನಮ್ಮ ಟೆಕ್ನೋ ಶಾಲೆಯಿಂದ ಪ್ರತಿ ವರ್ಷ 500 ಮಕ್ಕಳುಗಳು ಈ ಒಂದು ನೀಟ್ ಸಂಸ್ಥೆಯಲ್ಲಿ ಎಕ್ಸಾಮ್ ಬರೆದು ಇವತ್ತು ದಿನ ಇಡೀ ದೇಶಕ್ಕೆ ಕೀರ್ತಿ ತಂದಿರತಕ್ಕಂಥ ಶಾಲೆಗಳಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅವರ ಹೃದಯದಲ್ಲಿ ನಮ್ಮ BS ರಾವ್ ಅವರು ಮತ್ತು ಝಾನ್ಸಿ ಲಕ್ಷ್ಮೀಬಾಯಿ ಅವರು ಇದ್ದಾರೆ ಅನ್ನೋ ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. Plan of action, and in the meantime, a very surprising an event suggested by one of my colleagues. When I came to know about Rajendra sir, frankly to tell you all, my dear children, I do not have an idea that he is from Karnataka. But I used to admire him a lot by seeing in the Instagram and the social network platforms while he was collecting the first Padma Shri award with our Honorable President of India. I showed it to my daughter and I expressed my happiness that a challenging person receiving the greatest award in the country is something which creates a lot of power in me, because being a challenging person, I am also a challenging person, I should say, a person carrying 200 kgs of weight and establishing and working with the institutions, I know the pain of the challenging person. Hello, my name is Vaishnavi Das. I have secured an All India rank of 20 in open category in NEET 2026 and I'm the Karnataka topper for NEET 2026. I studied in Sri Chaitanya from class 8 till class 12, initially in Electronic City branch, and then I completed my 11th and 12th in the JP Nagar branch. I studied in the MPL program followed by the Elite program. So primarily for my success, I would like to thank my teachers from the bottom of my heart for all the knowledge that they have imbibed to me. Then to my parents who have supported me day and night, and to all the Sri Chaitanya administration who has supported every single decision that I have ever taken from the day that I joined Chaitanya. So reaching here, it's honestly been a very long journey. From 8th grade till now, a total journey of 5 years and 2 years of extreme efforts all through 11th and 12th. It takes a lot, for this is a very long journey. But I can proudly say that with the help of all my teachers, I am standing here today. Efforts. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಚಿತಾ ಮನ್ನೆ. ನೀಟ್ 2026 ಪರೀಕ್ಷೆಯಲ್ಲಿ ನಾನು ಆಲ್ ಇಂಡಿಯಾ ರ್ಯಾಂಕ್ 48 ಪಡೆದಿದ್ದೇನೆ ಮತ್ತು ಕರ್ನಾಟಕ ಸ್ಟೇಟಲ್ಲಿ 2nd ರ್ಯಾಂಕ್ ಪಡೆದಿದ್ದೇನೆ. ರಿಸಲ್ಟ್ ನೋಡಿದ ಮೇಲೆ ನನಗೂ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಟೀಚರ್ಸ್ ಎಲ್ಲ ಭಾಳ ಖುಷಿಪಟ್ಟರು. ಇದಕ್ಕೆ ನಾನು ಶ್ರೀ ಚೈತನ್ಯ ಇನ್ಸ್ಟಿಟ್ಯೂಟಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಸ್ಟಡಿ ಹೇಗೆ ಮಾಡಿದ್ರಿ? ನಿಮ್ಮ ಶ್ರಮ ಹೇಗಿತ್ತು? ಈ 2 ವರ್ಷಗಳ ಕಾಲ ಭಾಳ ಶ್ರಮ ಪಡಬೇಕಿತ್ತು. ಆದರೆ ನಮ್ಮ ಶಿಕ್ಷಕರು ಪೋಷಕರ ಸಪೋರ್ಟಿಂದ ಎಲ್ಲ ಚೆನ್ನಾಗಿ ಮಾಡೋಕ್ಕಾಯಿತು. ನನ್ನ ಹೆಸರು ಹೇಮಲತಾ, ನಮ್ಮ ಮಗಳ ಹೆಸರು ಸುಚಿತಾ. ಅವಳು ಶ್ರೀ ಚೈತನ್ಯದಲ್ಲಿ 6ನೇ ತರಗತಿಯಿಂದ ಓದುತ್ತಿದ್ದಾಳೆ. ಟೀಚರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಸಪೋರ್ಟಿಂದ ಅವಳಿಗೆ ಪ್ರತಿ ವರ್ಷವೂ ತುಂಬ ಅನುಕೂಲವಾಯಿತು. ಆಮೇಲೆ ಸಣ್ಣವಳಿದ್ದಾಗಿಂದನೂ ಅವಳು ತುಂಬ ಕಷ್ಟಪಟ್ಟು ಒಂದು ಟಾರ್ಗೆಟ್ ಸೆಟ್ ಮಾಡಿಕೊಂಡು ಅದನ್ನು ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಮತ್ತು ಮ್ಯಾನೇಜ್ಮೆಂಟೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. 10th ಸಹ ಅವಳಿಗೆ ಸ್ಟೇಟ್ 2nd ರ್ಯಾಂಕ್ ಬಂದಿದೆ. ಮತ್ತು PU ಅಲ್ಲಿನೂ ಅವಳು ಬೋರ್ಡ್ ಎಕ್ಸಾಮಲ್ಲಿ ಸ್ಟೇಟ್ 4th ರ್ಯಾಂಕ್ ಬಂದಿದೆ. CETನಲ್ಲಿನೂ 3rd ರ್ಯಾಂಕ್ ಬಂದಿದೆ. ಅದಲ್ಲದೆ ಮೊದಲನೇ ಬಾರಿ ಆಗಿರೋ ನೀಟ್ ಪರೀಕ್ಷೆಯಲ್ಲಿ
720ಕ್ಕೆ 720 ಅಂಕೆನೂ ಗಡ್ದಿದ್ದಾಳೆ. ಆದರೆ ದುರದೃಷ್ಟ ಅದಲ್ಲದೆ ಅವಳು ಅಮೆರಿಕಾಗೆ ಹೋಗಿ ನಾಸಾದಲ್ಲಿ ಸಭ್ಯತ್ವ ತಗೊಂಡಿದ್ದಾಳೆ. ಮತ್ತು ಅಲ್ಲಿ ಡಿಬೇಟ್ ಮತ್ತು ಸ್ಪೇಸ್ ಸೆಟಲ್ಮೆಂಟ್ ಕಾಂಪಿಟೇಷನಲ್ಲೆಲ್ಲ ನಮ್ಮ ಭಾರತ ದೇಶಕ್ಕೆ ಪ್ರೈಸ್ ಗೆದ್ದು ಬಂದಿದ್ದಾಳೆ. ನಮಸ್ಕಾರ ಎಲ್ಲರಿಗೂ. ನಾನು ರವಿ ಕಿರಣ್ ಕಿಣಿ, ಶ್ರೀ ಚೈತನ್ಯದಿಂದ. ಇದು 2 ವರ್ಷಗಳಿಂದ ನಾನು ಎಲ್ಲ ಹಾರ್ಡ್ ವರ್ಕ್ ಮಾಡಿದ್ದರಿಂದ ನನಗೆ AIR 62 ಬಂದಿದೆ. ಸ್ಕೋರ್ 695 ಔಟ್ ಆಫ್ 720. ನನಗೆ ಇದು ಹಾರ್ಡ್ ವರ್ಕ್ದಿಂದ ಪ್ರತಿಫಲ ಸಿಗೋದಕ್ಕೆ ನಾನು ಭಾಳ ಖುಷಿ ಪಡಿತಾ ಇದ್ದೀನಿ. ನನಗೆ ನಮ್ಮ ಅಪ್ಪ ಅಮ್ಮಂದಿರ ಆಶೀರ್ವಾದದಿಂದ ಮತ್ತು ಟೀಚರ್ಸ್ ಹಾರ್ಡ್ ವರ್ಕ್ರಿಂದ ಅವ್ರ ಸ್ಯಾಕ್ರಿಫೈಸ್ ಜೊತೆ ನಾನು ಭಾಳ ಅವರಿಗೆ ಗ್ರೇಟ್ಫುಲ್ ಇದ್ದೀನಿ. ನಾನು ಅವ್ರಿಗೆ ಎಲ್ಲ ಅವ್ರದ್ದು ಆಶೀರ್ವಾದದಿಂದ ಇನ್ನೂ ಡಾಕ್ಟರ್ ಆಗಬೇಕಂತ ನನ್ನ ಆಸೆ. ನಾನು ಮೂಲತಃ ಶಂಕರನಾರಾಯಣ, ದಕ್ಷಿಣ ಕನ್ನಡದವನು. ಪ್ರಕಾಶ್ ಕಿಣಿ ನನ್ನ ಹೆಸರು. ನನ್ನ ಮಗ ರವಿ ಕಿರಣ್ ಹಾಗೂ ಗುರುಪ್ರಸಾದ್ ಹಾಗೂ ಭಾಗ್ಯಲತಾ 3 ಜನ. ನನ್ನ ಮಿಸ್ಸಸ್ಸು ಭಾಗ್ಯಲತಾ. ರವಿ ಕಿರಣ್ ಇವತ್ತು ಮಾಡಿದಂತಹ ಸಾಧನೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಇಷ್ಟು ಮಾರ್ಕ್ ತೆಗೆದು ನಮ್ಮನ್ನು ಈ ಲೆವೆಲ್ಲಿಗೆ ಒಂದು ತರಬೇಕಾದ್ರೆ ಅವನೇ ಕಾರಣ. 2 ವರ್ಷದಿಂದ ತುಂಬ ಸಾಹಸದಿಂದ ಅವನು ಮಾಡಿದಂತಹ ಪ್ರಯತ್ನದಿಂದ ಹಾಗೂ ಅವರ ಅಧ್ಯಾಪಕ ವೃಂದದವರ ಸಹಕಾರ ಹಾಗೂ ಅವರ ಒಂದು ಮಾರ್ಗದರ್ಶನದಿಂದ ಅವನು ಈ ಲೆವೆಲ್ಗೆ ಬರೋದಕ್ಕೆ ಕಾರಣ. ಅದರೊಳಗೂ ಪಣಿ ಸರ್ ಹಾಗೂ ಮಂಜುನಾಥ್ ಸರ್ ಅವರು ತುಂಬ ಶ್ರಮವಹಿಸಿ ಅವನನ್ನು ಈ ಒಂದು ಮಾರ್ಕನ್ನು ತೆಗೆದುಕೊಳ್ಳೋದಕ್ಕೆ ಕಾರಣೀಕರ್ತರಾಗಿದ್ದಾರೆ. ನಾನು ಚೈತನ್ಯ ಟೆಕ್ನೋ ಸ್ಕೂಲ್ನ ಎಲ್ಲ ಅಧ್ಯಾಪಕ ವೃಂದ ಹಾಗೂ ಅವರ ಎಲ್ಲ ಸ್ಟಾಫ್ಗೂ ನಾನು ಚಿರಋಣಿಯಾಗಿರ್ತೇನೆ. ಹಾಗೂ ಹಿರಿಯವರ ಆಶೀರ್ವಾದ ಹಾಗೂ ದೇವರ ಕೃಪೆಯಿಂದ ಅವನು ಈ ಒಂದು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವಾಯಿತು ಅಂತ ನಾನು ಅನಿಸ್ಕೊಳ್ತಾ ಇದ್ದೀನಿ.